ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೋಸ್ತ, ಸಂಸ್ಕಾರ ಸಂಪ್ರದಾಯ ಎರಡನ್ನೂ ಮರಿಬಾರ್ದು ಅಂತಾರೆ. ಸಂಪ್ರದಾಯದ ಪ್ರಕಾರ ಹೆಣ್ಣಿನ ಕಡೆಯವರಲ್ವೇನೋ ಫಸ್ಟ್ ಕೇಳಬೇಕು. ಅದಕ್ಕೆ ಪಕ್ಕ ರೆಡಿಯಾಗಿ ಬಂದಿದ್ದೀನಿ. ಹೆಂಗೆ? ಈಗ ಹೇಳಪ್ಪ, ನನ್ನ ತಂಗಿ ಕಲ್ಯಾಣಿನ ಮದುವೆ ಆಗ್ತೀಯಾ? ಏ ದೋಸ್ತ, ಏನ್ ನಾಟಕ ಮಾಡ್ತೀವ ನೀನು? 2 ನಿಮಿಷ ನನ್ನ ಹೃದಯ ಬಾಯ್ಗೆ ಬಂದ್ಬಿಟ್ಟಿತ್ತು. ಹೃದಯ ನಿನ್ನ ಹತ್ರನೇ ಇದೆಯಾ? ನಾನೆಲ್ಲೋ ಸೇಲ್ ಆಗ್ಬಿಟ್ಟಿದೆ ಅನ್ಕೊಂಡಿದ್ನಲ್ಲಪ್ಪ. ಈ ವಿಷಯ ಗೊತ್ತಾಗೆ ಮಂಜು, ನಿಮ್ಮನೆಯಿಂದ ಹಿರಿಯರೊಬ್ರು ನಮ್ಮನೆಗೆ ಬಂದು ರಾಜೇಶ್ ಕಲ್ಯಾಣಿ ವಿಷಯನ ನನಗೆ ತಿಳಿಸಿ ನನ್ನನ್ನು ಒಪ್ಪಿಸಿ ಮದುವೆ ಮಾತುಕತೆಗೆ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿರೋದು. ಕೆಲಸ ನಮ್ಮ ಮನೇಲಿ ಇನ್ಯಾರು ಮಾಡ್ತಾರೆ? ಏ ರುಕೋ, ನಿಂದೆ ತಾನೇ ಇದೆಲ್ಲ ಕೆಲಸ. ಥ್ಯಾಂಕ್ಸ್ ಕಣೆ. ಮಂಜು, ಇದೆಲ್ಲಾನು ಮೀರಿ ಒಂದು ಸಿಹಿ ಸುದ್ದಿನೂ ಇದೆ, ಒಂದು ತಾಪತ್ರಯನೂ ಇದೆ. ಅಮ್ಮ, ತಾಪತ್ರಯ ಇದ್ದಿದ್ದೆ, ಸಿಹಿ ಸುದ್ದಿ ಏನು ಅಂತ ಹೇಳಿ. ನಮ್ಮ ರಾಜೇಶನ್ಗೆ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ. ಕೆಲಸ ಸಿಕ್ಕಿರೋದು ದುಬೈಯಲ್ಲಿ. ದುಬೈಯ? ಏಯ್, ಇದ್ರಲ್ಲಿ ತಾಪತ್ರ ಏನ್ ಬಂತು? ನನ್ನ ತಂಗಿ ಫಾರಿನ್ಗೆ ಹೋಗ್ತಾಳೆ ಅಂದ್ರೆ ಖುಷಿ ಅಲ್ವಾ ನನಗೆ? ಅವನು ದುಬೈಗೆ ಹೊರಟಿರೋದು ಇನ್ನೊಂದು ವಾರದಲ್ಲೇ. ವಾಪಸ್ ಬರೋದು 2 ವರ್ಷದ ಮೇಲಾಗತ್ತೆ ಅಂತಿದ್ದಾನೆ. ಹಾಗಾಗಿ ಇನ್ನೊಂದು ವಾರದಲ್ಲೇ ಅವನಿಗೆ ಮದುವೆ ಮಾಡಿಬಿಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಇನ್ನೊಂದೇ ವಾರದಲ್ಲೇನಾ? ದೋಸ್ತ, ಯಾಕೇನಾಯ್ತು? ಏಯ್, ಏನಿಲ್ಲ ದೋಸ್ತ, ಗಂಡು ಹೆಣ್ಣು ಒಪ್ಪಾಗಿದೆ, ಮನೆಯವರು ಒಪ್ಪಾಗಿದೆ. ಇನ್ನೇನು ಅಮ್ಮ, ಈ ವಾರದಲ್ಲೇ ಡೇಟ್ ಫಿಕ್ಸ್ ಮಾಡೋಣ. ಮದುವೆ ತಯಾರಿ ಎಲ್ಲ ನಾನು ನೋಡ್ಕೊಂತೀನಿ. ಕಲ್ಯಾಣಿ, ಯಾಕಮ್ಮ ಕಣ್ಣಲ್ಲಿ ನೀರು? ಚಿಕ್ಕ ವಯಸ್ಸಿಂದ ರಾಣಿ ತರ ಬದುಕಿದ್ಯಾ, ಅಲ್ಲೂ ಹಂಗೆ ಬದುಕ್ತೀಯಾ. ಅಳ್ಬೇಡ, ಸುಮ್ಮನಿರೋ. ಚಿಕ್ಕ ವಯಸ್ಸಿಂದ ನನಗೆ ರಾಣಿ ಪಟ್ಟ ಕೊಟ್ಟಿದ್ದೆ ನೀನಿಲ್ದೆ ಆ ದೂರ ದೇಶದಲ್ಲಿ ಹೇಗಣ್ಣ ಇರ್ಲಿ? ಅಯ್ಯೋ ಅಕ್ಕ, ನೀನೇನು ಒಬ್ಳೇನ ಇರ್ತೀಯ? ನಿನ್ ಜೊತೆ ಭಾವನೂ ಇರ್ತಾರೆ ತಾನೆ. ಹಂಗೋ ನಮ್ಗೇನಾದ್ರು ನೆನಪಾದ್ರೆ ಭಾವನ್ ಕೈಲಿ ಟಿಕೆಟ್ ಹರಿಸಿ ನಾವು ದುಬೈಗೆ ಬಂದ್ಬಿಡ್ತೀವಿ. ಇದು ಗ್ಯಾರಂಟಿ ಯೋಜನೆ. ನೀನು ತಲೆ ಕೆಡ್ಸ್ಕೋಬೇಡ, ಆಯ್ತಾ? ನಮ್ಮನೆ ಹೆಂಗ್ ಬೆಳಗಿದ್ಯಾ ಹಂಗೆ ಆ ಮನೇನು ಬೆಳಗ್ಬೇಕು. ರಾಜೇಶನ್ ಬದುಕಲ್ಲಿ ಸಂತಸ ತರಬೇಕು, ಖುಷಿಯಾಗಿರ್ಬೇಕು ಕಲ್ಯಾಣಿ. ಲೇ ನನ್ ಮಗನೇ, ನನ್ ತಂಗಿ ಕಲ್ಯಾಣಿನೇನಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಮರಳುಗಾಡಕ್ ಬಂದು ಅಟ್ಟಾಡ್ಸ್ಕೊಡಿತೀನಿ ನಿನಗೆ ಆಮೇಲೆ. ಏ ಆಯ್ತು ಬಿಡಪ್ಪ, ನೋಡ್ಕೊಂತೀನಿ. ಅದಕ್ಕೆ ಯಾಕೆ ಅಷ್ಟು ದೂರ ಬರ್ತೀಯಾ? ಹೇಳು ಕಲ್ಯಾಣಿ.